ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿ ಪ್ರಕರಣ ಸಿಐಡಿಗೆ ಈಗಾಗಲೇ ವರ್ಗಾವಣೆ ಆಗಿದೆ. ಹಿರೇಬಾಗವಾಡಿ ಠಾಣೆಯಲ್ಲಿ ಮೊದಲಿಗೆ ಈ ಪ್ರಕರಣ ದಾಖಲಾಗಿದ್ದು ಈಗ ಸಿಐಡಿಗೆ ವರ್ಗಾವಣೆ ಆಗಿದೆ. ಟೆಕ್ನಿಕಲಿ ಸಿಐಡಿ ಈ ಪ್ರಕರಣವನ್ನು ಮುಂದುವರಿಸುತ್ತೆ. ಆದರೆ ಹಿರೇಬಾಗವಾಡಿ ಪೊಲೀಸರು ಮಾತ್ರ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಡಿಸೆಂಬರ್ 25ನೇ ತಾರೀಕು ಸಿಐಡಿಗೆ ಕೇಸನ್ನು ಪೊಲೀಸರು ವರ್ಗಾವಣೆ ಮಾಡಿದ್ರು. ಬೆಳಗಾವಿಗೆ ಈಗ ಸಿಐಡಿ ತನಿಖಾಧಿಕಾರಿಗಳ ತಂಡ ಆಗಮಿಸುತ್ತೆ. ಮತ್ತೆ ಮೊದಲಿಂದ ತನಿಖೆ ಆರಂಭ ಆಗುತ್ತೆ. ಇವರಿಗೆ ಕೇಸ್ ಫೈಲ್ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಆದರೂ ಕೂಡ ಸಿಐಡಿ ಆರಂಭಿಕ ತನಿಖೆಯನ್ನು ಮತ್ತೆ ಸ್ಟಾರ್ಟ್ ಮಾಡುತ್ತೆ. ಸಿಐಡಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಎರಡು ದೂರುಗಳ ತನಿಖೆ ನಡೆಸಬೇಕು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸ್ಥಳ ಮಹಜರು ಮಾಡಬೇಕು. ಡಿಸೆಂಬರ್ 19ನೇ ತಾರೀಕು ನಡೆದ ಘಟನೆಗೆ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕು. ಸಿಐಡಿ ತನಿಖೆಯ ಬಳಿಕವಷ್ಟೇ ಸತ್ಯಾಸತ್ಯತೆ ಬಯಲಾಗಬೇಕು. ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವ ಕಾನೂನು ಹೋರಾಟ ಹೇಗೆ ಸಾಧ್ಯ? ಯಾಕಂದರೆ ಸುವರ್ಣಸೌಧದಲ್ಲಿ ಸ್ಥಳ ಮಹಜರಾಗಬೇಕು ಅಂತಂದರೆ ಕಲಾಪ ಆಗುವ ಪರಿಷತ್ ಕಲಾಪ ನಡೆಯುವ ಕೊಠಡಿ ಒಳಗಡೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಅದಕ್ಕೆ ಸ್ಪೀಕರ್ ಪರ್ಮಿಷನ್ ಕೊಡ್ತಾರಾ? ಸಭಾಧ್ಯಕ್ಷರು ಅದಕ್ಕೆ ಅವಕಾಶ ಕೊಡ್ತಾರಾ? ಕಳೆದ ಬಾರಿ ಪೊಲೀಸರಿಗೇನೆ ಸ್ಥಳ ಮಹಜರು ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂದರೆ ಒಳಗಡೆ ಹೊರಗಡೆ ಮಾಡ್ಕೋಬೋದು. ಸುವರ್ಣಸೌಧದ ಹೊರಗಡೆ ಹಲ್ಲೆ ಪ್ರಯತ್ನ ಅದಕ್ಕೆ ಡನ್, ಓಕೆ. ಆದರೆ ಈ ಅವಾಚ್ಯ ಶಬ್ದ ಬಳಕೆಯಾಗಿತ್ತು ಅಂತ ಹೇಳಲಾದ ಸ್ಥಳ ಮಹಜರಿಗೆ ಅವಕಾಶ ಈಗ ಕೊಡೋ ಸಾಧ್ಯತೆಗಳಿದೆಯಾ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆ ಸಿಟಿ ರವಿ ನಿಂದನೆ ಪ್ರಕರಣದಲ್ಲಿ ಸಿಐಡಿ ತನಿಖೆ ಆರಂಭ ಆಗಿದೆ. ಅದು ಚುರುಕನ್ನು ಪಡೆದಿದೆ. ಈ ಮಹಜರಿಗೆ ಅನುಮತಿ ಕೊಡೋದು ಯಾರು? ಸರ್ಕಾರವೇ ಅನುಮತಿ ಕೊಡಬಹುದಾ? ಸರ್ಕಾರವೇ ಇದನ್ನು ಸಿಐಡಿಗೆ ವರ್ಗಾವಣೆ ಮಾಡಿರೋದ್ರಿಂದ ಸರ್ಕಾರವೇ ಹೋಗಿ ಮಹಜರು ಮಾಡಿ ಅಂತ ಹೇಳಬಹುದಾ? ಅಥವಾ ಸ್ಪೀಕರು, ಸಭಾಪತಿ ಅವ್ರದ್ದೇ ಅನುಮತಿ ಬೇಕಾಗತ್ತಾ? ಅಡ್ವೊಕೇಟ್ ಜನರಲ್ ಮೊರೆ ಹೋಗಿದ್ದಾರೆ ಸಿಐಡಿ ತಂಡ. ಸಿಐಡಿ ಅಧಿಕಾರಿಗಳಿಗೆ 3 ಬಗೆಯ ಜಿಜ್ಞಾಸೆ ಮೂಡಿದೆ. ಒಂದು, ಸಚಿವರಿಗೆ ನಿಂದನೆ, ಶಾಸಕ ರವಿ ಮೇಲೆ ಹಲ್ಲೆ ಕುರಿತಾದಂಥ ತನಿಖೆ, ಘಟನಾ ಸ್ಥಳದ ಮಹಜರು. ಇದು ಯಾರ ಅನುಮತಿ ಮುಖಾಂತರ ನಾವು ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅಧಿಕಾರಿಗಳು ತಲೆಬಿಸಿ ಮಾಡಿಕೊಂಡು ಅಡ್ವೊಕೇಟ್ ಜನರಲ್ಗೆ ಸಲಹೆ ಕೇಳೋದಕ್ಕೆ ಮುಂದಾಗಿದ್ದಾರೆ. ಆಗಲೇ ಹೇಳಿದಾಗೆ ಸದನದ ಒಳಗಾಗಿರೋದ್ರಿಂದ ಸದನದ ಕಸ್ಟೋಡಿಯನ್ ಆಗೋದು ಸಭಾಪತಿಗಳು. ಹಾಗಾಗಿ ಸಭಾಪತಿಗಳ ಅನುಮತಿಯನ್ನು ಪಡೆದೇ ಅಲ್ಲಿ ಏನೇ ಮಾಡೋದಿದ್ರು ಮಾಡಬೇಕಾಗತ್ತೆ. ಹಾಗಾಗಿ ಸಭಾಪತಿಗಳ ಅನುಮತಿ ಕೊಡ್ತಾರಾ ಅಥವಾ ಸರ್ಕಾರವೇ ಅನುಮತಿ ಕೊಟ್ಟರೆ ಸಾಕಾಗತ್ತಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅದಕ್ಕೋಸ್ಕರ ಸಿಐಡಿ ಅಡ್ವೊಕೇಟ್ ಜನರಲ್ ಮೊರೆ ಹೋಗಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಪ್ರಕರಣದ ಸಿಐಡಿ ತನಿಖೆಯ ಈ ಕ್ಷಣದ ಪ್ರಗತಿ ಏನದು ತೊಂದರೆ ತೊಡಕು ಎದುರಾಗಿರೋ ಸಿಐಡಿ ತಂಡಕ್ಕೆ? ಪ್ರಣೋತ್, ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಗೊಂದಲಗಳು ಮುಂದುವರೆದಿದೆ. ಯಾಕಂತೇಳಿ ಸಿಟಿ ರವಿ ಅವ್ರಿಗೆ 2-3 ಪ್ರಕರಣಗಳು ಇಲ್ಲಿ ಮರ್ಜ್ ಆಗ್ತಾ ಇದೆ. ಒಂದು ಪ್ರಕರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದದಿಂದ ಇಲ್ಲಿ ಸಿಟಿ ರವಿಯವರು ನಿಂದನೆ ಮಾಡಿದ್ದು, ಇದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿಯಾಗಿ ಸಿಟಿ ರವಿಯವ್ರ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಸಂಬಂಧಪಟ್ಟಂಥ FIR ದಾಖಲಾಗಿದ್ದು, ಅದು ಕೂಡ ತನಿಖೆ ಆಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರೇಬಾಗವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ತನಿಖೆ ಮಾಡಬೇಕಾಗತ್ತೆ. ಪೊಲೀಸ್ನವ್ರಿಗೆ ಒಂದಿಷ್ಟು ಕನ್ಫ್ಯೂಷನ್ಗಳಿದೆ. ಮೊದಲೇ ಹೈ ಪ್ರೊಫೈಲ್ ಕೇಸ್, ಏನಾದ್ರು ಹೆಚ್ಚು ಕಡಿಮೆ ಆದರೆ ಕಷ್ಟ ಅಂತೇಳಿ ಮೊದಲು ಅಂತ ಹೇಳಿದ್ರೆ ಸಭಾಪತಿಗಳ ಅಧಿಕಾರ ಇರುತ್ತೆ ಸದನದ ಒಳಗಡೆ, ಹೊರಗಡೆ ಸ್ಪೀಕರ್ ಅವ್ರ ಅಧಿಕಾರ ಇರುತ್ತೆ. ಅದಾದ ಬಳಿಕವಾಗಿ ಪೂರ್ತಿ ಕಂಟ್ರೋಲ್, ಪ್ರಿಮೈಸಸ್ ಕಂಟ್ರೋಲ್ ಇರ್ತಕ್ಕಂಥದ್ದು ಅದು ಸಭಾಧ್ಯಕ್ಷರಿಗೆ, ಅಂದರೆ UT ಖಾದರ್ ಅವರಿಗೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಿಂದನೆ ಮಾಡೋಂಥ ಜಾಗ ಯಾವುದೇ ಒಂದು ಕೇಸಲ್ಲಾದರೂ ಕೂಡ ಸ್ಥಳ ಮಹಜರು ಅಂತ ಆಗಬೇಕಾಗುತ್ತೆ. ಅಪರಾಧ ಕೃತ್ಯ ನಡೆದಂಥ ಸ್ಥಳಗಳಲ್ಲಿ CM ಕಚೇರಿಯಿಂದ ಹಿಡಿದು ಎಲ್ಲೂ ಕೂಡ ಆದರೂ ಕೂಡ ಈ ರೀತಿಯಾಗಿ ಸ್ಥಳ ಮಹಜರಾಗಬೇಕಾಗತ್ತೆ. ಈಗ ಸದನದ ಒಳಗಡೆ ಈ ಕೇಸನ್ನು ಒಂದು ಆಗಿರೋದ್ರಿಂದ ಇಲ್ಲಿ ಯಾವ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಸದನದ ಒಳಗಡೆ ಹೋಗಿ ಪೊಲೀಸ್ನವರು ಸ್ಥಳ ಮಹಜರು ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸಭಾಪತಿಯ ಕಸ್ಟೋಡಿಯನ್ ಆಗಿರ್ತಾರೆ. ಹೀಗಾಗಿ ಸಮಸ್ಯೆಗಳು ಮುಂದುವರಿತದೆ. ಅದಾದ ಬಳಿಕವಾಗಿ ಇಲ್ಲಿ ಸದ್ಯಕ್ಕೆ ಕಲಾಪ ನಡೀತಾ ಇಲ್ಲ, ಕಲಾಪ ಮುಂದೂಡಿಕೆ ಆಗಿತ್ತು ಅನ್ನೋಂಥ ಪ್ರಶ್ನೆಗಳು ಬರ್ತಾ ಇದೆ. ಆದರೂ ಕೂಡ ಸಭಾಪತಿಗಳ ಒಪ್ಪಿಗೆ ಬೇಕು ಅನ್ನೋದು ಒಂದು ವಿಚಾರ. ಅದಾದ ಬಳಿಕವಾಗಿ ಸಿಟಿ ರವಿ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ವಿಚಾರ, ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ವಿಚಾರಗಳು, ಅದೆಲ್ಲವೂ ಕೂಡ UT ಖಾದರ್ ಅವರ ಪ್ರಮೈಸಿಕ್ಸ್ ಬರುತ್ತೆ. ಅಲ್ಲಿ ಹೋಗಬೇಕಾದ್ರೆ ಅವ್ರ ಅನುಮತಿ ಬೇಕಾಗುತ್ತೆ. ಹೀಗಾಗಿ ಮತ್ತೊಂದು ಪ್ರಶ್ನೆ. ಅದಾದ ಬಳಿಕವಾಗಿ ಇಲ್ಲಿ ಈಗ ಸದ್ಯಕ್ಕೀಗ ಯಾವುದೇ ಸದನ ನಡೀತಾ ಇಲ್ಲ. ಸದನ ಯಾವತ್ತು ಮುಂದೂಡಿಕೆ ಆಗುತ್ತೋ ಆ ಎಲ್ಲ ಸುವರ್ಣಸೌಧ ಪೂರ್ತಿ ಪ್ರಮೈಸನ್ನು DAPRಗೆ ಕೊಡಲಾಗುತ್ತೆ. DAPRಗೆ ಕೊಟ್ಟು ಅವ್ರ ಮೂಲಕವಾಗಿ ಇದೀಗ ಎಲ್ಲವನ್ನೂ ಕೂಡ ಅವರು ಕಂಟ್ರೋಲ್ ತೆಗೆದುಕೊಂಡಿರ್ತಾರೆ. ಸ್ಪೀಕರ್ ಅವರೆಲ್ಲರೂ ಕೂಡ ವಹಿಸಿಕೊಟ್ಟಿರ್ತಾರೆ. ಇಲ್ಲಿ ಯಾರಿಗೆ ಅನುಮತಿ ತೆಗೆದುಕೊಳ್ಬೇಕು? ಒಂದು ಸಭಾಪತಿಗಳ ಅನುಮತಿ ತೆಗೆದುಕೊಳ್ಬೇಕಾ, ಸ್ಪೀಕರ್ ಅವ್ರಿಗೆ ಅನುಮತಿ ತೆಗೆದುಕೊಳ್ಬೇಕಾ, ಅಥವಾ DAPR ಅನುಮತಿ ತೆಗೆದುಕೊಳ್ಬೇಕು ಅಂತೇಳಿ ಪೊಲೀಸ್ನವರು ಸಾಕಷ್ಟು ಕನ್ಫ್ಯೂಷನ್ಗಳಿದೆ.
ಹೀಗಾಗಿ ಏಜಿ ಆಗಿರ್ತಕ್ಕಂಥ ಶಶಿಕಿರಣ್ ಶೆಟ್ಟಿಯವರ ಮೊರೆಯನ್ನು ಹೋಗಿದ್ದಾರೆ. ಇವರಿಗೆ ಕೇಳ್ತಾ ಇದ್ದಾರೆ ಏನೇನಾಗಿ ಮಾಡ್ಬೋದು ಅಂತೇಳಿ. ಅವರೊಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. ಅದಾದ ಬಳಿಕವಾಗಿ ಸರ್ಕಾರದಷ್ಟು ಒಪ್ಪೈ ತೆಗೆದುಕೊಂಡು ಈ ಪ್ರಕರಣ ಮುಂದೆ ಹೋಗ್ಬೋದು. ಪ್ರಣುತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.